Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ದೇವರು ಕರುಣಾಸಾಗರ. ದೇವರು ಕರುಣೆಯುಳ್ಳವನು. ಎಷ್ಟರ ಮಟ್ಟಿಗೆ ಕರುಣೆಯುಳ್ಳವನು ಎಂಬ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುವುದಾದರೆ ಅದು ತುಂಬಾ ಶಕ್ತಿಯುತವಾದದ್ದು. ದೇವರು ಕರುಣೆಯುಳ್ಳವನು. ನಾವು ಏನು ಮಾಡಿದರೂ ಸಹ, ಎಷ್ಟು ದೇವರಿಗೆ ವಿರುದ್ಧವಾಗಿ ನಾವು ನಡೆದರೂ ಸಹ, ಅಥವಾ ದೇವರಿಂದ ನಾವು ಹಿಂದೆ ಸರಿದರೂ ಸಹ, ದೇವರ ನಾಮಸ್ಮರಣೆಯನ್ನು ಮಾಡದೆ ಹೋದರೂ ಸಹ, ಅಥವಾ ದೈವ ಚಿತ್ತವನ್ನ ನಾವು ತಿರಸ್ಕರಿಸಿದರೂ ಸಹ, ಅದಾವುದನ್ನು ಲೆಕ್ಕಿಸದೆ ಪಶ್ಚಾತ್ತಾಪದ ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪದಿಂದ ನನ್ನ ದೇವರೇ, ಯೇಸುವೇ, ಅಪ್ಪ, ತಂದೆಯೇ ಎಂದು ಒಮ್ಮೆ ಕರೆದರೆ ಸಾಕು, ಓಡೋಡಿ ಬರುತ್ತಾರೆ. ನಮ್ಮ ಮುಂದೆ ಓಡೋಡಿ ಬರುತ್ತಾರೆ. ಯಾವುದನ್ನು ಲೆಕ್ಕಿಸದೆ ಓಡೋಡಿ ಬರುತ್ತಾರೆ. ಪಶ್ಚಾತ್ತಾಪದಿಂದ. ಅಷ್ಟರ ಮಟ್ಟಿಗೆ ಕರುಣೆಯುಳ್ಳವನು. ತನ್ನ ಸಿಂಹಾಸನವನ್ನು ತೊರೆದು ಸ್ವರ್ಗದಿಂದ ಇಳಿದು ನನ್ನತ್ತ ನಿಮ್ಮತ್ತ ಓಡಿ ಬರುತ್ತಾರೆ. ಅಷ್ಟು ದೇವರು ಕರುಣೆಯುಳ್ಳವರು. ನಾನು ಇಂದು ವಾಟ್ಸಪ್ ಗ್ರೂಪಿನಲ್ಲಿ ನಾನು ಒಂದು ವಾಕ್ಯವನ್ನು ಕಳುಹಿಸಿದೆ. ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನಿಮ್ಮ ಮುಂದೆ ಬರುವುದಾದರೆ ನೀವು ಒಡೆದು ಹೋಗುತ್ತೀರಿ. ಇದಕ್ಕೆ ನಿಮ್ಮ ಅನಿಸಿಕೆಗಳು ಏನೆಂಬುದನ್ನ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನಿಮ್ಮ ಮುಂದೆ, ಅಂದರೆ ನನ್ನ ಮುಂದೆ ಬರುವಾಗ ನೀವು ಒಡೆದು ಹೋಗುತ್ತೀರಿ, ನಾನು ಒಡೆದು ಹೋಗುತ್ತೇನೆ. ಇದರ ಅನಿಸಿಕೆಗಳೇನೆಂಬುದಾಗಿ ನಾನು ಕೇಳಿದ್ದೆ. ಹಲವಾರು ಜನ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗೂ ಹಲವಾರು ಜನ ಮೌನವನ್ನು ತಾಳಿದ್ದಾರೆ. ಒಂದು ಹಾಡು ನಿಮಗೆ ಚೆನ್ನಾಗಿ ಗೊತ್ತಿರಬಹುದು. ಬಾನಲ್ಲಿ ಮಿಂಚು ಮಿನುಕಿ, ಬಾಳಲ್ಲಿ ಬೆಳಕು ಬೆಳಗಿ, ದೇವದೂತರೊಡನೇಸು ನನ್ನ ರಾಜನಾಗಿ ಬರುವ. ಎರಡನೇ ಚರಣ. ಯೇಸು ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬಾ ದುಃಖಕರವು. ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬಾ ದುಃಖಕರವು. ನನ್ನೇಸು ರಾಜನು ಬರುವ ಆ ಸಂಖ್ಯದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ.
ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ. ಈ ಹಾಡು ತುಂಬಾ ಜನಕ್ಕೆ ಇಷ್ಟ. ಈ ಹಾಡು ತುಂಬಾ ಇಷ್ಟ. ಅಷ್ಟು ಸುಂದರವಾದಂತಹ ಹಾಡು, ಸತ್ಯಕರವಾದಂತಹ ಹಾಡು. ಹೀಗೆ ನಾನು ಕೇಳಿದೆ, ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನಿಮ್ಮ ಮುಂದೆ ಬರುವಾಗ ನೀವು ಒಡೆದು ಹೋಗುತ್ತೀರಿ, ಇದರ ಅನಿಸಿಕೆ ಏನು ಎಂಬುದಾಗಿ. ಹೌದು ಪ್ರಿಯರೇ, ಆ ದಿನ ನ್ಯಾಯಾಧಿಪತಿಯಾಗಿ ಪ್ರಭು ಯೇಸು ನನ್ನ ಮುಂದೆ, ನಿಮ್ಮ ಮುಂದೆ ಬರುತ್ತಾರೆ. ಆಕಾಶಕ್ಕೂ ಭೂಮಿಗೂ ಮಧ್ಯೆ ಪ್ರಭು ಯೇಸು ಆಗಮಿಸುತ್ತಾರೆ. ಕುರಿಗಳನ್ನು ತನ್ನ ಬಲಗಡಿಯಲ್ಲಿಯೂ ಆಡುಗಳನ್ನು ತನ್ನ ಎಡಗಡಿಯಲ್ಲಿಯೂ ವಿಂಗಡಿಸುವಂತಹ ದಿನವಾಗಿದೆ. ರಕ್ಷಕರಾದ ಪ್ರಭು ಯೇಸು ಒಂದು ದಿನ ಬರುವಾಗ ನಾನು ಒಡೆದು ಹೋಗುತ್ತೇನೆ. ಕಾರಣ, ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬಾ ದುಃಖಕರವು. ಹೌದು ನನ್ನ ಸಹೋದರನೇ, ಸಹೋದರಿ, ನಾನು ಸಿದ್ಧನಾಗಿಲ್ಲ ಎದ್ದೇಳುವುದಾದರೆ ಆ ದಿನ ತುಂಬಾ ದುಃಖಕರವಾದ ದಿನ. ಒಡೆದು ಹೋಗ್ತೇನೆ. ಆ ಕೊನೆಯ ದಿನ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಲಿಖಿತವಾಗಿಲ್ಲದೆ ಇರುವಾಗ, ಅಥವಾ ನನ್ನನ್ನು ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ, ನಾನು ಈ ಇಹಲೋಕದಲ್ಲಿ ಪಶ್ಚಾತ್ತಾಪ ಪಡೆದು ಜೀವಿಸುವಾಗ, ಈ ಇಹಲೋಕದಲ್ಲಿ ನಾನು ನನ್ನನ್ನು ತಗ್ಗಿಸಿಕೊಳ್ಳದೆ ಜೀವಿಸುವಾಗ, ಈ ಇಹಲೋಕದ ಸುಖ ಭೋಗಗಳಲ್ಲಿ ಮಾತ್ರ ನಾನು ಮಗ್ನನಾಗಿ ಜೀವಿಸುವಾಗ, ನಾನು ದೇವರನ್ನು ಅರಿತಿದ್ದೇನೆಂದು ನಾನು ನನ್ನ ಮುಂದೆ ಇರುವ ನನ್ನ ಸಹೋದರನನ್ನು ಸಹೋದರಿಯನ್ನು ಪ್ರೀತಿಸದೇ ಇರುವಾಗ, ಪರರಿಗೆ ತೀರ್ಪು ಕೊಡುವಾಗ, ಹೀಗೆ ಅನೇಕ ಪಾಪದ ನಿಮಿತ್ತವಾಗಿ ನಾನು ಜೀವಿಸಿ ಪಶ್ಚಾತ್ತಾಪವಿಲ್ಲದೆ ಸತ್ತು ಹೋಗುವಾಗ, ಪರಿವರ್ತನೆ ಇಲ್ಲದೆ ನಾನು ಸತ್ತು ಹೋಗುವಾಗ, ಪ್ರಭು ಯೇಸುವಿನ ಎರಡನೆಯ ಬರುವಿಕೆಯ ದಿನದಲ್ಲಿ ನಾನು ಒಡೆದು ಹೋಗುತ್ತೇನೆ. ಕಾರಣ, ನನಗಾಗಿ ವಿಧಿಸಲ್ಪಡುವುದು ಸ್ವರ್ಗ ರಾಜ್ಯವಲ್ಲ, ನರಕ ರಾಜ್ಯ. ನರಕ ರಾಜ್ಯ. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳಬೇಕಾದರೆ ಯೇಸು ಸ್ವಾಮಿಯ ದರ್ಶನವನ್ನು ನಾವು ನೋಡುತ್ತೇವೆ. ಯೋಹಾನನು ದರ್ಶನವನ್ನು ನೋಡುತ್ತಾನೆ. ಯೇಸುವಿನ ದರ್ಶನವನ್ನು ನಾವು ನೋಡುತ್ತೇನೆ. ಆತನ ಸೌಂದರ್ಯವನ್ನ, ಆತನ ಮುಖಛಾಯೆಯನ್ನ ಸಂಪೂರ್ಣವಾಗಿ ನೋಡುವುದನ್ನು ನಾವು ನೋಡುತ್ತೇವೆ. ನನ್ನ ಸಂಗಡ ಮಾತನಾಡುತ್ತಿರುವ ಆ ಶಬ್ದ ಯಾರದೆಂದು ನೋಡಲು ನಾನು ಹಿಂದಕ್ಕೆ ತಿರುಗಿದೆ. ಹಾಗೆ ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು ಕಂಡೆ. ಆ ದೀಪಸ್ತಂಭಗಳ ನಡುವೆ ನರಪುತ್ರನಂತ ಒಬ್ಬ ವ್ಯಕ್ತಿ ಇದ್ದನು. ಅವರು ನಿಲುವಂಗಿಯನ್ನು ತೊಟ್ಟಿದ್ದರು. ಅದು ಅವರ ಪಾದಗಳನ್ನು ಮುಟ್ಟುವಷ್ಟು ನೀಳವಾಗಿತ್ತು. ಅಲ್ಲದೆ ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. ಅವರ ತಲೆಯ ಕೂದಲು ಹಿಮಕ್ಕಿಂತಲೂ ಬಿಳಿಯ ಉಣ್ಣೆಗಿಂತಲೂ ಬಿಳುಪಾಗಿತ್ತು. ಕಣ್ಣುಗಳು ಪ್ರಜ್ವಲಿಸುವ ಬೆಂಕಿಯಂತಿದ್ದವು, ಬೆಂಕಿಯ ಕೆಂಡದಂತಿದ್ದವು. ಅವರ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ ತಳತಳಿಸುತ್ತಾ ಇದ್ದವು. ಧ್ವನಿ ಜಲಪಾತದಂತೆ ಬೋರ್ಗರೆಯುತ್ತಿತ್ತು. ಅವರ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಬಾಯೊಳಗಿಂದ ಹರಿತವಾದ ಇಬ್ಬಾಯಿಯ ಖಡ್ಗವು ಹೊರಬಂದಿತ್ತು. ಅವರ ಮುಖ ನಡುಮಧ್ಯಾಹ್ನದ ಸೂರ್ಯದಂತೆ ಪ್ರಕಾಶಿಸುತ್ತಿತ್ತು. ನಾನು ಅವರನ್ನು ಕಂಡಾಗ ಸತ್ತವನಾದೆ, ಅವರ ಪಾದಗಳ ಮುಂದೆ ಬಿದ್ದೆ. ಅವರ ಪಾದಗಳ ಮುಂದೆ ಬಿದ್ದೆ. ಯೋಹಾನನು ರಕ್ಷಕರಾದ ಪ್ರಭು ಯೇಸುವನ್ನ ನೋಡುತ್ತಾರೆ. ಪ್ರಿಯರು, ನೇರವಾಗಿ ನೋಡಲಿಲ್ಲ. ಪ್ರಭು ಯೇಸು ಸತ್ತು ಪುನರುತ್ಥಾನದ ಬಳಿಕ, ಸ್ವರ್ಗಾರೋಹಣವಾದ ಬಳಿಕ ಯೇಸುವನ್ನ ನೋಡಲಿಲ್ಲ. ದಿವ್ಯ ದರ್ಶನದಲ್ಲಿ, ತನ್ನ ಕನಸಿನಲ್ಲಿ
ಯೌವಾನರು ಕಂಡಂತಹ ಸಾಕ್ಷಿಯನ್ನ ಇಲ್ಲಿ ಬರೆದಿರುವುದನ್ನು ನಾವು ನೋಡುತ್ತೇವೆ. ಅದಕ್ಕೆ ನಾವು ನೋಡುವುದಾದ್ರೆ ಪ್ರಿಯರೇ, ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಬೇಕಾದರೆ ವಾಕ್ಯ ಹೇಳುತ್ತದೆ, ದುರ್ಜನರನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತು. ನಾನು ನಿನ್ನ ಸುಕೃತ್ಯಗಳನ್ನು ಬಲ್ಲೆ, ನಿನ್ನ ಶ್ರಮ ಜೀವನವನ್ನು ಕುರಿತು ಅರಿತಿದ್ದೇನೆ. ನೀನು ಸಹನ ಶಕ್ತಿಯಿಂದ ಮನಗುಂದಿದ್ದಿ. ನೀನು ಸಹನ ಶಕ್ತಿಯಿಂದಿದ್ದಿ ಎಂಬುದಾಗಿ ನಾನು ಮನಗಂಡಿದ್ದೇನೆ. ಪ್ರಿಯ, ನಾನು ಪ್ರಭು ಯೇಸುವಿನ ಮುಂದೆ ನಾನು ನಿಲ್ಲಬೇಕೆಂಬುದಾದರೆ ನನ್ನ ಜೀವಿತವು ಹೇಗಿರಬೇಕು? ನನ್ನ ಜೀವಿತವು ಹೇಗಿರಬೇಕು? ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನಿನ್ನ ಮುಂದೆ ಬರುವಾಗ ನೀನು ಒಡೆದು ಹೋಗುವೆ. ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನನ್ನ ಮುಂದೆ ಬರುವಾಗ ನಾನು ಒಡೆದು ಹೋಗುವೆ. ಪ್ರಿಯರೇ, ಇದು ನಿಜವಾಗಿ ಹೇಳುವುದಾದರೆ ಒಂದು ಭಯ ತರುವಂತಹ ಸಂಗತಿ, ಒಂದು ಪ್ರಶ್ನೆ ಉಲ್ಪಣವಾಗುವಂತಹ ಸಂಗತಿ, ನಾನು ಯಾರಾಗಿದ್ದೇನೆ ಎಂಬುದನ್ನು ಪರಿಶೀಲಿಸುವಂತಹ ಸಂಗತಿ, ಸಿಟ್ಟುಗೊಳ್ಳುವ ಸಂಗತಿಯಲ್ಲ, ಮೌನ ತಾಳುವ ಸಂಗತಿಯಲ್ಲ, ಆಲೋಚನೆಗೊಳ್ಳುವ ಸಂಗತಿ. ನಾನು ನನ್ನ ಜೀವಿತಾವಧಿಯಲ್ಲಿ ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ, ಹೇಗೆ ಜೀವಿಸಿದ್ದೇನೆ, ನನ್ನ ನುಡಿ ನಡೆಗಳು ಯಾವ ವಿಧದಲ್ಲಿದೆ, ನನ್ನ ಈ ಜೀವನದ ಯಾತ್ರೆ ದೇವರಿಗೆ ಮೆಚ್ಚುಗೆಯಾಗಿದೆಯಾ, ಮೆಚ್ಚುಗೆಯಾಗಿಲ್ಲವಾ? ಹೌದು ನನ್ನ ಸಹೋದರನೇ, ಸಹೋದರಿಯೇ, ಮೊದಲನೆಯದಾಗಿ ಈ ವಾಕ್ಯಕ್ಕೆ ಅನುಗುಣವಾಗಿ ನಾವು ನೋಡೋದಾದರೆ 2ನೇ ಅಧ್ಯಾಯದಲ್ಲಿ ನಾನು ಇದನ್ನ ಹಾಗೆ ನಾವು ಮುಂದೆ ಪ್ರಯಾಣಿಸುವುದಾದರೆ ಪ್ರಿಯರೇ, ವಾಕ್ಯ ಹೇಳುತ್ತದೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು, ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸು. ನೀನು ಪಾಪಕ್ಕೆ ವಿಮುಖನಾಗದೆ ಹೋದರೆ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಮುಂದೆ ಇರುವಂತಹ ದೀಪ ಸ್ತಂಭವನ್ನ ಏನ್ ಮಾಡ್ತಾರಂತೆ? ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ಕತ್ತಲು, ಬೆಳಕಾಗಿರುವ ನಿನ್ನ ಜೀವನವನ್ನ ಕತ್ತಲಾಗಿಸುತ್ತೇನೆ ಎಂಬುದಾಗಿ. ನನ್ನ ಮುಂದೆ ಒಂದು ಬೆಳಕಿದೆ, ಆ ಬೆಳಕು ಕತ್ತಲೆಯಾಗಲು ನಾನು ಕಾರಣನಾಗಬಾರದು. ನನ್ನ ಮುಂದೆ ಒಂದು ದೀಪಸ್ತಂಭ ಉರಿಯುತ್ತಾ ಇದೆ, ಅದು ನನಗೆ ಬೆಳಕು ತೋರುವುದು, ನನ್ನನ್ನು ಸತ್ಯದ ಪಥದಲ್ಲಿ ನಡೆಸುವಂಥದ್ದು, ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸುವಂಥದ್ದು, ನನ್ನನ್ನು ಪ್ರೀತಿ ಆಧರಣೆಯಲ್ಲಿ ನಡೆಸುವಂಥದ್ದು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕುರಿತು ನಾವು ಚಿಂತಿಸಬೇಕು. ನಾವು ಬರೀ ಈ ಲೋಕದಲ್ಲಿ ಒಂದು ಮನೆ ಕಟ್ಟುವುದನ್ನು ಕುರಿತು, ಮದುವೆ ಮಾಡುವುದನ್ನು ಕುರಿತು, ಮಕ್ಕಳಡಿಯುವುದನ್ನು ಕುರಿತು, ವ್ಯಾಪಾರವನ್ನು ಕುರಿತು, ಹಣ ಮಾಡುವುದನ್ನು ಕುರಿತು, ಸ್ಥಾನಮಾನಗಳನ್ನು ಕುರಿತು, ನಶಿಸಿ ಹೋಗುವುದನ್ನೇ ಕುರಿತು ನಾವು ಚಿಂತಿಸುತ್ತಾ ಇದ್ದೇವೆ. ಆದರೆ ಒಂದು ದಿನ ರಕ್ಷಕರಾದ ಪ್ರಭು ಯೇಸು ನಿನ್ನ ಮುಂದೆ ನನ್ನ ಮುಂದೆ ಬರುವಾಗ ನಾನು ಒಡೆದು ಹೋಗುತ್ತೇನೆ. ಏಕೆಂದರೆ ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೀಮಿತವಾಗಿ ಬಾಳುವುದಿಲ್ಲ. ಆದ ಕಾರಣ, ಪಶ್ಚಾತ್ತಾಪವಿಲ್ಲದ ಜೀವಿತದ ಕಾರಣ, ಪರಿಶುದ್ಧತೆ ಇಲ್ಲದ ಜೀವಿತದ ಕಾರಣ, ನಾನು ಪಾಪಕ್ಕೆ ವಿಮುಖನಾಗದೆ ಹೋದರೆ, ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸದಿದ್ದರೆ, ಪಾಪಕ್ಕೆ ಹೋದರೆ, ದೇವರ ವಾಕ್ಯ ಹೇಳ್ತಾ ಇದೆ, ಸುಕೃತ್ಯ ಒಳ್ಳೆಯ ಕಾರ್ಯ, ಮೊದಲು ನೀನು ಮಾಡಿದಂತ ಒಳ್ಳೆಯ ಕಾರ್ಯಗಳನ್ನು ಮಾಡು. ಇನ್ನ ಒಳ್ಳೆಯ ಕಾರ್ಯವನ್ನೆಲ್ಲ ಮರೆತು ಹೋಗಿದ್ದೀಯಾ? ನೀ ಒಳ್ಳೆಯ ಕಾರ್ಯವನ್ನು ಮಾಡು.
ಕೆಟ್ಟ ಕಾರ್ಯವನ್ನು ಬಿಟ್ಟು ಬಿಡು, ಒಳಿತನ್ನ ಮಾಡಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯ, ಪಶ್ಚಾತ್ತಾಪವೇ ನಾವು ಪ್ರಭು ಯೇಸುವಿನ ಮುಂದೆ ನಾವು ನಿಂತುಕೊಳ್ಳಲು ಕಾರಣ. ಪ್ರಭು ಯೇಸು ನನ್ನ ಮುಂದೆ ನಿನ್ನ ಮುಂದೆ ಬರುವಾಗ ನಾನು ಪಶ್ಚಾತ್ತಾಪವುಳ್ಳವನಾಗಿರುವುದಾದರೆ ಮಾತ್ರವೇ ಆತನ ಮುಂದೆ ನಾನು ನಿಂತುಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ನಾನು ಒಡೆದು ಹೋಗುತ್ತೇನೆ. ಪ್ರೀಸಲು ಪ್ರೀಸಲು ಈ ವಾಕ್ಯ ಶಾಪದ ವಾಕ್ಯವಲ್ಲ, ಈ ವಾಕ್ಯ ಶಕ್ತಿಯ ವಾಕ್ಯ. ಒಡೆದು ಹೋಗುವುದಕ್ಕೆ ಮುಂಚಿತವಾಗಿ ನಿನ್ನ ಮುಂದೆ ಒಂದು ಪ್ರಶ್ನೆ ಬರುತ್ತದೆ ಎಂಬುದಾದರೆ ಅದಕ್ಕೆ ಉತ್ತರ ನಾನಾಗಬೇಕು. ಒಂದು ಮಗು ಪರೀಕ್ಷೆಯನ್ನು ಬರೆಯುತ್ತಾನೆ ಎಂಬುದಾದರೆ ಹೇಳುತ್ತೇವೆ, ಮಗನೇ ನೀನು ಪರೀಕ್ಷೆ ಬರೀ, ನೀನು ಪರೀಕ್ಷೆ ಬರೆದು ನೀನು ಫೇಲ್ ಆಗಿ ಬಿಟ್ರೆ ಏನು ಮಾಡುತ್ತೀಯಾ ಎಂಬ ಪ್ರಶ್ನೆಯನ್ನ ಕೇಳಿದಂತೆ, ಅಯ್ಯೋ ನೀನಿಗೆ ಬೇಜವಾಬ್ದಾರಿ ಉಳ್ಳವನಾಗಿರೋ ನಿನ್ನ ಜೀವನವನ್ನು ಹೇಗೆ ಸಾಧಿಸಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಕೇಳಿದಂತೆ, ನೀನು ಫೇಲ್ ಆಗಿ ಹೋದ್ರೆ ನಿನ್ನ ಲೈಫ್ ಹಾಳಾಗಿ ಹೋಗ್ತದೆ, ನಿನಗೆ ಜವಾಬ್ದಾರಿ ಇಲ್ಲ ಅಂದ್ರೆ ನೀನು ನಿನ್ನ ಜೀವಿತದಲ್ಲಿ ಗೆಲುವನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ, ನೀನು ಕೆಟ್ಟದನ್ನ ಬಿಡ್ಲಿಲ್ಲ ಅಂದ್ರೆ ನಿನಗೆ ತುಂಬಾ ಕಷ್ಟ ಆಗ್ತದೆ. ನೋಡಿ, ಈ ಒಂದು ಪದಗಳನ್ನು ಹೇಳಿದಂತೆಯೇ ಈ ಒಂದು ಪದ, ರಕ್ಷಕರಾದ ಪ್ರಭು ಯೇಸು ನಿನ್ನ ಮುಂದೆ ಬರುವಾಗ ನೀನು ಒಡೆದು ಹೋಗುತ್ತೀಯ. ಯಾಕೆಂದ್ರೆ ನಾನು ಸಿದ್ಧನಲ್ಲದ ಕಾರಣ ಒಡೆದು ಹೋಗುತ್ತೇನೆ. ಹೃದಯ ಸೀಳಿ ಹೋಗುತ್ತದೆ, ಕಾರಣ ಪಶ್ಚಾತ್ತಾಪದ ಜೀವಿತ ನನ್ನದಲ್ಲದ ಕಾರಣ. ಪರರನ್ನು ಪ್ರೀತಿಸಿ ಎಂದರು, ನಾನು ಪ್ರೀತಿಸ್ತಾ ಇದ್ದೇನಾ? ಪರರನ್ನು ಕ್ಷಮಿಸಿ ಎಂದರು, ನಾನು ಕ್ಷಮಿಸ್ತಾ ಇದ್ದೇನಾ? ಪರರನ್ನು ಸಹಿಸಿ ಎಂದರು, ನಾನು ಸಹಿಸ್ತಾ ಇದ್ದೇನಾ? ಪರರಿಗೆ ಕೊಡಿ ಎಂದರು, ನಾನು ಕೊಡುತ್ತಾ ಇದ್ದೇನಾ? ಪ್ರಿಯ, ಬರೀ ಕೊಡುವುದು, ತಿನ್ನುವುದು, ಕೊಡುವುದಲ್ಲ. ಕೆಲವರ ದೃಷ್ಟಿಯಲ್ಲಿ ನಾನು ಕೊಡುತ್ತಾ ಇದ್ದೇನೆ, ತಿನ್ನಲು ಕೊಡುತ್ತಾ ಇದ್ದೇನೆ, ಉಡಲು ಕೊಡುತ್ತಾ ಇದ್ದೇನೆ, ಹೀಗೆ ಸಮಥಿಂಗ್ ಏನನ್ನ ಮಾಡ್ತಾ ಇದ್ದೇನೆ, ಅದು ತೃಪ್ತಿ. ಹೌದು, ಅದು ಆಶೀರ್ವಾದವೇ. ಆದರೆ ಅದಕ್ಕಿಂತ ಮಿಗಿಲಾದದ್ದು ನೀನು ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನಂತೆಯೇ ನೀನು ಪರರನ್ನ ಪ್ರೀತಿಸು. ನೋಡಿ, ನೀನು ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು, ನಿನ್ನ ಸಹೋದರನನ್ನು ಪ್ರೀತಿಸು, ನಿನ್ನ ಶತ್ರುವನ್ನು ಪ್ರೀತಿಸು, ನಿನ್ನನ್ನು ತಿರಸ್ಕರಿಸುವವನನ್ನು ಪ್ರೀತಿಸು, ನಿನ್ನನ್ನು ಶಪಿಸುವವರನ್ನು ಪ್ರೀತಿಸು. ಒಳ ಅಂಗಿಯನ್ನು ಕಿತ್ತುಕೊಡುವವನಿಗೆ ಒಳ ಅಂಗಿಯನ್ನು ಕೊಡು. 1 ಕಿಲೋಮೀಟರ್ ಕರೆದರೆ 2 ಕಿಲೋಮೀಟರ್ ಹೋಗು. ಇದುವೇ ಪ್ರಿಯರೇ ಪ್ರಭು ಯೇಸುವಿನ ಮುಂದೆ ನಾನು ನಿಲ್ಲಲು ನನ್ನನ್ನು ಶಕ್ತನಾಗಿಸುವಂಥದ್ದು. ಇದುವೇ ಪ್ರಭು ಯೇಸುವಿನ ಮುಂದೆ ನಮ್ಮನ್ನು ನಿಲ್ಲಲು ಶಕ್ತನಾಗಿಸುವಂಥದ್ದು. ನಾವು ಶಕ್ತರಾಗಬೇಕು. ಕೇವಲ ಪ್ರಾರ್ಥನೆಗಳು, ವಾಡಿಕೆಯ ಪ್ರಾರ್ಥನೆಗಳು ನಮ್ಮನ್ನು ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಬೆಳಗಿನಿಂದ ಸಂಜೆಯ ತನಕ ನಾನು ಕುಳಿತುಕೊಂಡು ವಾಡಿಕೆಯ ಪ್ರಾರ್ಥನೆಯನ್ನೇ ಹೇಳ್ತಾ ಕೂತ್ಕೊಳ್ತೇನೆ ಎಂಬುದಾದರೆ ನಾನು ಖಂಡಿತವಾಗಿ ಸ್ವರ್ಗರಾಜ್ಯಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ವಾಡಿಕೆಯ ಪ್ರಾರ್ಥನೆ ಇಲ್ಲ. ಒಂದು ದಿನದಲ್ಲಿ ಬರೇ ನೀನು ದೇವರ ವಾಕ್ಯವನ್ನು ಓದುತ್ತಾ ಕುಳಿತುಕೊಂಡ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಒಂದು ದಿನದಲ್ಲಿ ಬರೀ ದೇವರ ಸಾಮ್ರಾಜ್ಯವನ್ನು ಸಾರುತ್ತಾ ಕುಳಿತುಕೊಂಡರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಒಂದು ದಿನದಲ್ಲಿ ಪೂರ್ತಿ ಜಪ ಸರ್ವನ್ನೇ ಹೇಳ್ತಾ ಕುಳಿತುಕೊಂಡ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾ ಕುಳಿತುಕೊಂಡ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಅವೆಲ್ಲವೂ ವಾಡಿಕೆಯಾಗಿದೆ. ಆದರೆ ನೀ ಆಲಿಸುವುದನ್ನ, ದೇವರ ವಾಕ್ಯವನ್ನ ಆಲಿಸಿದಂತೆ ಅಥವಾ ಸಾರಿದಂತೆ ನಾನು ಪಾಲಿಸಿದರೆ ಮಾತ್ರವೇ ಸ್ವರ್ಗ ರಾಜ್ಯ. ಅಲ್ಲದಿದ್ದರೆ ನನ್ನ ವಾಡಿಕೆಯ ಯಾವ ಪ್ರಾರ್ಥನೆಗಳು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ನಾನು ಪ್ರತಿದಿನ ಬಲಿ ಪೂಜೆಗೆ ಹೋಗ್ತಾ ಇದ್ದೇನೆ, ಸಂತೋಷ. ಆದರೆ ನಿನ್ನಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ನಿನ್ನಲ್ಲಿ ಕರುಣೆ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ.
ನಿನ್ನಲ್ಲಿ ಅನುಕಂಪವಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಹಲವಾರು ಜನರ ಉದ್ದೇಶ ಇದು ಮಾತ್ರವೇ. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಆದರೆ ನಾನು ಪಶ್ಚಾತ್ತಾಪ ಪಡುತ್ತಾ ಇಲ್ಲ. ನನ್ನ ಕುಟುಂಬ ಜೀವಿತದಲ್ಲಿ ನನಗೆ ಪಶ್ಚಾತ್ತಾಪವಿಲ್ಲ. ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ ಪಶ್ಚಾತ್ತಾಪವಿಲ್ಲ. ನೆರೆಯವರ ಮುಂದೆ ಪಶ್ಚಾತ್ತಾಪವಿಲ್ಲ. ಕುಟುಂಬದವರ ಮುಂದೆ ಪಶ್ಚಾತ್ತಾಪವಿಲ್ಲ. ನನ್ನ ತಪ್ಪಿನ ಅರಿವೇ ನನಗಿಲ್ಲ. ನಾ ಮಾಡುವುದೆಲ್ಲ ಸರಿ, ಅವರು ಮಾಡುವುದೆಲ್ಲವೂ ತಪ್ಪು. ನನ್ನ ತಪ್ಪಿನ ಅರಿವಿಲ್ಲದೆ ನಾನು ಮಾಡಿದವುಗಳಿಗೆ ಪಶ್ಚಾತ್ತಾಪವಿಲ್ಲದೆ ನಾನು ಎಷ್ಟು ವಾಡಿಕೆಯ ಪ್ರಾರ್ಥನೆ ಮಾಡಿದರೂ ಉಪದೇಶಕ ಹೇಳಿದಂತೆ ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ, ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ವ್ಯರ್ಥ. ಗಾಳಿ ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಹಾಗೆ ನಿನ್ನ ಪ್ರಾರ್ಥನೆ ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಗೊತ್ತಿಲ್ಲ. ನನ್ನ ಪ್ರಾರ್ಥನೆ ಬಾಯಿಯಿಂದ ಬರುತ್ತದೆ ಅಷ್ಟೇನೆ, ಆದರೆ ಎಲ್ಲಿಗೆ ಹೋಗುತ್ತದೆ ಗೊತ್ತಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತ ಅವಧಿಯಲ್ಲಿ ಅನೇಕ ಅನುಭವಗಳನ್ನು ಕಾಣಬೇಕು. ಆ ಅನುಭವಗಳು ನಮ್ಮನ್ನ ಪ್ರಕಾಶಿಸುವಂತಾಗಬೇಕು. ಪ್ರತಿಯೊಂದು ನಿಟ್ಟಿನಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನ ಸಹೋದರನೇ, ಸಹೋದರಿಯೇ, ನನ್ನ ತಪ್ಪಿನ ಅರಿವು ನನಗಾಗಬೇಕು. ನೋಡಿ, ನಾವು ತಪ್ಪು ಮಾಡ್ತೇವೆ, ಎಲ್ಲ ತಪ್ಪು ಮಾಡ್ತೇವೆ. ನಾವು ತಪ್ಪು ಮಾಡಿದ ತಕ್ಷಣ ನಮ್ಮ ಮನಸ್ಸಾಕ್ಷಿ ಇರ್ತದೆ, ನೀನು ಮಾಡಿದ್ದು ತಪ್ಪು. ಆ ಕ್ಷಣವೇ ನಾವು ಪಶ್ಚಾತ್ತಾಪ ಪಡಬೇಕು. ಇಲ್ಲ, ಆ ಕ್ಷಣವೇ ನಾನು ಕ್ಷಮೆಯಾಚಿಸಬೇಕು. ಇಲ್ಲ, ಆ ಕ್ಷಣವೇ ನಾನು ಪರಿವರ್ತನೆ ಹೊಂದಬೇಕು. ಇದುವೇ ದೇವರ ಆತ್ಮ ಪ್ರೇರಣೆ. ಆಗ ಮಾತ್ರ ಪ್ರಭು ಯೇಸುವಿನ ಮುಂದೆ ನೀನು ನಾನು ನಿಂತುಕೊಳ್ಳಲು ಸಾಧ್ಯ. ತಪ್ಪು ಮಾಡದವರು ಯಾರೂ ಇಲ್ಲ, ಆದರೆ ನಾನು ವಿಶ್ವಾಸಿ ಎಂದು ಹೇಳುವಾಗ, ನಾನು ತಪ್ಪು ಮಾಡುವಾಗಲೇ ಆ ಕ್ಷಣದಲ್ಲಿ ದೇವರ ಆತ್ಮವು, ನಮ್ಮ ಮನಸ್ಸಾಕ್ಷಿಯು ನಮಗೆ ಅದನ್ನು ಅರ್ಥೈಸುತ್ತದೆ. ಆ ಕ್ಷಣವೇ ನಾವು ನಿಜವಾದ ಪಶ್ಚಾತ್ತಾಪದಲ್ಲಿ ನಿರತರಾಗಬೇಕು. ದೇವರಲ್ಲಿ ನಿಜವಾದ ಕ್ಷಮೆಯನ್ನು ಯಾಚಿಸಬೇಕು. ಆದರೆ ಪದೇ ಪದೇ ಇದನ್ನೇ ಮಾಡೋದಲ್ಲ, ಏನು ಪ್ರಯೋಜನವಿಲ್ಲ. ಆ ತಪ್ಪುಗಳಿಂದ ನಾವು ಹೊರಗೆ ಬರಬೇಕು. ನಾನು ಇಲ್ಲ, ಕ್ಷಮಿಸುತ್ತೇನೆ ಎಂದರೆ ನಾನು ಕ್ಷಮಿಸಲೇಬೇಕು. ಅಂದು ಪ್ರಾರಂಭಿಸಿದ ಕ್ಷಮೆ ಮತ್ತೆ ನಾವು ನಿಲ್ಲಿಸುವ ಹಾಗೆ ಇಲ್ಲ. ನಾನು ಪ್ರೀತಿಸುತ್ತೇನೆ ಎಂದರೆ ಅಂದು ಪ್ರಾರಂಭಿಸಿದ ಪ್ರೀತಿ ನಿಲ್ಲಲೇಬಾರದು. ಅಂದು ಕರುಣೆ ತೋರುತ್ತೇನೆ ಎಂದರೆ ನಾವು ಸಾಯುವವರೆಗೆ ಆ ಕರುಣೆ ನಮ್ಮನ್ನು ಬಿಟ್ಟು ಹೋಗಬಾರದು. ಸಾಲಮೋನನನ್ನು ನಾವು ನೋಡುತ್ತೇವೆ. ದೇವರಿಗೆ ಅಚ್ಚುಮೆಚ್ಚುಗೆಯಾಗಿ ಜೀವಿಸಿದಂಥವನು. ದೇವರ ಬಳಿ ಅವನು ಕೇಳಿದ್ದು ಜ್ಞಾನವನ್ನು ಮಾತ್ರ. ಪಾಪ, ಅವನ ತಪ್ಪು ಯಾವುದೂ ಇಲ್ಲ. ಸಾಲಮೋನನು ಒಂದು ತಪ್ಪಿಗೂ ಕಾರಣನಾದವನಲ್ಲ. ದೇವರಲ್ಲಿ ಅಚಲವಾದ ವಿಶ್ವಾಸ ಇಟ್ಟವನು, ದೇವರನ್ನ ಸ್ತುತಿಗಾನ ಮಾಡುತ್ತಾ ಇದ್ದವನು, ತನ್ನ ತಂದೆ ದಾವೀದನು ಹೇಳಿದಂತೆ ದೇವರಲ್ಲಿ ಭಯಭಕ್ತಿಯಿಂದ ಇದ್ದವನು, ದೇವರಲ್ಲಿ ಪ್ರಾಮಾಣಿಕತೆಯಿಂದ ಇದ್ದವನು. ಆದರೆ ನಾವು ನೋಡುತ್ತೇವೆ ಪ್ರಿಯರೇ, ಸಾಲಮೋನನನ್ನು ನೋಡುತ್ತೇವೆ. ಅವನ ವಿಶ್ವಾಸವನ್ನು ಮೆಚ್ಚಿದ ದೇವರು ಅವನ ವರವನ್ನು ಕೇಳುವಾಗ ಕೇವಲ ಜ್ಞಾನವನ್ನು ಕೇಳಿದ ಕಾರಣ, ಪಾಪ ಅವನು ಕೇಳಲೇ ಇಲ್ಲ, ನನಗೆ ಆಸ್ತಿ ಕೊಡು ಅಂತೇಳಿ, ಹೆಸರು ಕೊಡು ಅಂತೇಳಿ, ಸ್ಥಾನಮಾನ ಕೊಡು ಅಂತ ಕೇಳಲೇ ಇಲ್ಲ. ಬರೀ ಈ ಜನರನ್ನು ಆಳುವ ಜ್ಞಾನ ಕೊಡಿ ಎಂದು ಕೇಳಿದ. ಪಾಪ, ಮುಗ್ಧತೆಯಿಂದ ಕೇಳಿದ. ದೇವರು ಅವನಿಗೆ ನಿಜವಾಗಿ ಸಾಲಮೋನನಿಗೆ ಆತನು ಕೇಳಿದ ವರವನ್ನು ಮಾತ್ರ ಕೊಟ್ಟಿದ್ದರೆ ಇವತ್ತು ಇಡೀ ವಿಶ್ವದಲ್ಲಿ, ಬೈಬಲ್ನ ಶ್ರೀಪುಟದಲ್ಲಿ, ಇತಿಹಾಸದಲ್ಲಿ ಆತನಂತಹ ಜ್ಞಾನವಂತನು, ವಿಶ್ವಾಸಿ ಈ ಲೋಕದಲ್ಲಿ ಯಾರೂ ಇರುತ್ತಾ ಇರಲಿಲ್ಲ. ಅವನ ಜ್ಞಾನ ಅಷ್ಟು ಅಮೋಘವಾಗಿತ್ತು. ಆದರೆ ದುರಾದೃಷ್ಟವಶ ದೇವರು ಅವನಿಗೆ ಕೇಳದೆಯೇ ಅವನಿಗೆ ಆಸ್ತಿಯನ್ನು ಕೊಟ್ಟರು. ನಿಜವಾಗಿ ಸಾಲಮೋನನಿಗೆ ದೇವರ ಆಸ್ತಿಯನ್ನು ಕೊಡದೆ ಹೋಗಿದ್ದರೆ ಅವನು ಪಾಪಿಯಾಗುತ್ತಾ ಇರಲಿಲ್ಲ. ಆ ಊರಿಯನ ಹೆಂಡತಿಯನ್ನು ಅವನು ನೋಡುತ್ತಿರಲಿಲ್ಲ. ಆ ಊರಿಯನ ಹೆಂಡತಿಯನ್ನು ವಿವಾಹವಾಗುತ್ತಿರಲಿಲ್ಲ. ಮಾತ್ರವಲ್ಲ, ಊರಿಯನ ಮರಣಕ್ಕೆ ಕಾರಣನಾಗುತ್ತಿರಲಿಲ್ಲ.
ಶಾಪಕ್ಕೆ ಒಳಗಾಗುತ್ತಿರಲಿಲ್ಲ. 1000 ಜನರ ಸ್ತ್ರೀ ಸಂಸರ್ಗವನ್ನು ಮಾಡುತ್ತಿರಲಿಲ್ಲ. ಹೌದು ಪ್ರಿಯರೇ, ಅನ್ಯ ವಿಗ್ರಹ ಆರಾಧಿಸಲು ಅವನ ಅನುಮತಿಯನ್ನು ಧೂಪ ಎತ್ತಲು ಅನುಮತಿಯನ್ನು ಕೊಡುತ್ತಿರಲಿಲ್ಲ. ಅವನ ಮುಂದೆ ದೇವರು ಕೊಟ್ಟಂತಹ ಸಿರಿ ಸಂಪತ್ತು ಅವನಿಗೆ ಪಾಪವನ್ನು ತಂದುಕೊಟ್ಟಿತು. ಅವನ ಎಚ್ಚರ ತಪ್ಪಿದನು. ಅವನು ತನ್ನನ್ನು ಮರೆತು ಹೋದನು. ಅವನಲ್ಲಿ ದೇವರ ಕೃಪೆ ಹೆಚ್ಚಾಗುವಾಗ, ಜ್ಞಾನ ಹೆಚ್ಚಾಗುವಾಗ ಅವನು ತನ್ನನ್ನು ಮರೆತು ಹೋದನು. ತಾನು ಏನು ಮಾಡುತ್ತಾ ಇದ್ದೇನೆ ಎಂಬುದನ್ನು ಮರೆತು. ಪ್ರಿಯರೇ, ಇದುವೇ ಆಗಿದೆ ನಮ್ಮ ಜೀವನವೂ ಸಹ. ನಮ್ಮ ಮುಂದೆ ಎಲ್ಲೋ ಬರುವಾಗ ನಾವು ಮರೆತು ಬಿಡುತ್ತೇವೆ. ನಮ್ಮ ಕೈಯಲ್ಲಿ ಹಣವನ್ನು ನೋಡುತ್ತಾ, ನನ್ನ ಕೈಯಲ್ಲಿ ಹಣ ಇದೆ, ಹಣವಿರುವಾಗ ಹಣವನ್ನು ನೋಡದ ಇರುವ ತನಕ ನಮಗೆ ಯಾವ ಗೊಂದಲವಿರುವುದಿಲ್ಲ, ಯಾವ ಸಮಸ್ಯೆ ಇರುವುದಿಲ್ಲ, ಹಣದ ಬಗ್ಗೆ ಯಾವ ಆಸೆಗಳು ಇರುವುದಿಲ್ಲ. ಆದರೆ ಯಾವಾಗ ಹಣವು ನಮ್ಮ ಕಣ್ಣಿಗೆ ಕಾಣುತ್ತದೆ, ಯಾವಾಗ ಆಸ್ತಿ ಹಣವು ನನ್ನ ಮುಂದೆ ಇರುತ್ತದೆ, ಮನುಷ್ಯನು ಅಲ್ಲಿ ಬದಲಾವಣೆ ಆಗುತ್ತಾ ಹೋಗುತ್ತಾನೆ. ಅವನ ಮನಸ್ಸು ಹೇಳುತ್ತದೆ, ಇನ್ನು ನನಗೆ ಯಾವ ಟೆನ್ಷನ್ ಇಲ್ಲ, ಇನ್ನು ನನಗೆ ಯಾವ ಚಿಂತೆ ಇಲ್ಲ, ನನ್ನ ಕೈಯಲ್ಲಿ ಹಣ ಇದೆ, ನನ್ನ ಕೈಯಲ್ಲಿ ಆಸ್ತಿ ಇದೆ. ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾನೆ. ತನ್ನ ಹಳೆಯ ದಿನಗಳನ್ನು ಮರೆತು ಬಿಡುತ್ತಾನೆ. ಅವನ ದಾರಿದ್ರ್ಯ ಜೀವಿತವನ್ನು ಮರೆತು ಬಿಡುತ್ತಾನೆ. ಏನೂ ಇಲ್ಲದ ಈ ದಿನಗಳಲ್ಲಿ ಇದ್ದ ಸಂತೋಷವನ್ನು ಕಳೆದುಕೊಂಡು ಬಿಡುತ್ತಾನೆ. ವಂಚನೆಗೊಳಗಾಗುತ್ತಾನೆ. ಹೌದು ನನ್ನ ಸಹೋದರನೇ, ಸಹೋದರಿ, ಸಾಲಮೋನನು ತನ್ನ ಶ್ರೇಷ್ಠವಾದ ಅನುಗ್ರಹವನ್ನು ಕಳೆದುಕೊಂಡು ಬಿಟ್ಟ. ಹೀಗೆ ನಮ್ಮ ಜೀವಿತದಲ್ಲಿಯೂ ಸಹ ನಾವು ಶ್ರೇಷ್ಠವಾದಂತಹ ಅನುಗ್ರಹವನ್ನು ಕಳೆದುಕೊಳ್ಳುವ ಕಾರಣ ಇದೆ. ದೇವರು ಸಾಲಮೋನನ ಮುಂದೆ ನಿಂತುಕೊಳ್ಳಲು ಆಗಲಿಲ್ಲ, ಒಡೆದು ಹೋದ. ದೇವರ ಮುಂದೆ ನಿಲ್ಲಲು ಯೋಗ್ಯನಾಗಲಿಲ್ಲ ಸಾಲಮೋನ. ಯೋಚಿಸಬೇಕು ಪ್ರಿಯರೇ. ಅಂತಹ ಶಕ್ತವಾದ ವಿಶ್ವಾಸಿಯಾದ ಸಾಲಮೋನನು ಕುಸಿದು ಹೋದ ಎಂಬುದಾದರೆ ಇನ್ನು ನಾನು ಮತ್ತು ನೀವು ಹೇಗಿರಬಹುದು? ನಮ್ಮ ಜೀವಿತ ಹೇಗಿರಬಹುದು? ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಬೇಕು. ಸಾಲಮೋನನು ಸಿಂಹಾಸನದ ಮುಂದೆ ಹೋಗಿ ದಾವೀದನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಹೋಗುವಾಗ ಅವನ ಕೈಲಿ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಆ ಸಿಂಹಾಸನ ಸುತ್ತಿ 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 ಬಂದು ಆ ಸಿಂಹಾಸನದ ಮುಂದೆ ಬೋರಲು ಬಿದ್ದು, ಅಪ್ಪ ನಾನು ಬಲಹೀನ, ಸ್ವಾಮಿ ಐ ಆಮ್ ವೀಕ್, ಓ ಮೈ ಲಾರ್ಡ್ ಐ ಆಮ್ ವೀಕ್, ನನಗೆ ಕ್ಷಮಿಸಿರಿ, ನಾನು ಬಲಹೀನ ಎಂಬುದಾಗಿ ಆ ಸಿಂಹಾಸನದ ಮುಂದೆ ಬೋರಲಿ ಬಿದ್ದು ಪ್ರಾರ್ಥಿಸುತ್ತಾ ಇದ್ದ. ಕಾರಣ ಅವನಿಗೆ ಅರಿವಾಗುತ್ತಾ ಇತ್ತು ಅವನ ತಪ್ಪುಗಳು. ಆ ನ್ಯಾಯಸ್ಥಾನದಲ್ಲಿ ಕುಳಿತುಕೊಳ್ಳಲು ನಾನು ಯೋಗ್ಯನಲ್ಲ ಎಂಬುದಾಗಿ ಅವನು ಅರಿತುಕೊಳ್ಳುತ್ತಾ ಇದ್ದ. ನೋಡಿ, ಆ ಒಂದು ದಾವೀದನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲೇ ಅವನಿಗೆ ಸಾಧ್ಯವಾಗಲಿಲ್ಲ ಎಂದ ಮೇಲೆ ಹೇಗೆ ರಕ್ಷಕರಾದ ಪ್ರಭು ಯೇಸು ನನ್ನ ಮುಂದೆ ನಿನ್ನ ಮುಂದೆ ಒಂದು ದಿನ ಬರುವಾಗ ನಮ್ಮ ಹೃದಯವು ಒಡೆಯಲು ಹೋಗದೇ ಇರುತ್ತದೆ. ಆ ನ್ಯಾಯಸ್ಥಾನದ ದಿನದಲ್ಲಿ, ಆ ನ್ಯಾಯಸ್ಥಾನದಲ್ಲಿ ನಾನು ಯೇಸುವಿನ ಮುಂದೆ ನಿಂತುಕೊಳ್ಳುವ ನನ್ನ ಹೃದಯವು ನಾನು ಹೇಗೆ ಒಡೆದು ಹೋಗದೇ ಇರುತ್ತೇನೆ? ಹೌದು ನನ್ನ ಸಹೋದರನೇ, ಸಹೋದರಿಯೇ, ಅದರಿಂದ ನಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪ ಬೇಕು. ಪಶ್ಚಾತ್ತಾಪದ ಜೀವಿತ ಮಾತ್ರವೇ ನಾನು ದೇವರ ಮುಂದೆ, ಯೇಸುವಿನ ಮುಂದೆ ನಿಂತುಕೊಳ್ಳಲು ನಮ್ಮನ್ನು ಶಕ್ತನಾಗಿಸುವಂಥದ್ದು. ಪಶ್ಚಾತ್ತಾಪ. ತಿಂಗಳ ತನಕ ಕಾಯಬೇಕಿಲ್ಲ. ನಾನು ತಪ್ಪು ಮಾಡಿದ ಕ್ಷಣ, ನನಗೆ ಅದು ಅರಿವಾಗುವ ಕ್ಷಣ. ನೋಡಿ, ವಿಶ್ವಾಸಿಗಳಾಗಿರುವಂತವರು ತಪ್ಪು ಮಾಡಿದರೆ, ದೇವರಲ್ಲಿ ಭರವಸೆ, ದೇವರಲ್ಲಿ ಭಯವಿರುವನು ತಪ್ಪು ಮಾಡಿದರೆ, ಒಂದು ಪಕ್ಷ ಅವನು ತಪ್ಪು ಮಾಡಿಬಿಟ್ರೆ ಅವನು ಕೋಲಾಹಲವಾಗಿ ಹೋಗ್ತಾನೆ, ಅವನು ಹುಚ್ಚನಾಗಿ ಹೋಗುತ್ತಾನೆ, ಅವನು ನಿದ್ರೆ ಮಾಡಲಾಗುವುದಿಲ್ಲ. ಎಲ್ಲಿ ಕುಳಿತರು, ಎಲ್ಲಿ ಎದ್ದರು, ಎಲ್ಲಿ ಹೋದರು, ಎಲ್ಲಿ ಬಂದರು ಅವನ ಹೃದಯವು ಮಾರ್ದನಿಸುತ್ತಾ ಇರುತ್ತದೆ. ಅವನ ಹೃದಯವು ಬಡಿದುಕೊಳ್ಳುತ್ತಾ ಇರುತ್ತದೆ. ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ಸುಳ್ಳಾಡಿದೆ, ಅಯ್ಯೋ ನಾನು ಮೋಸ ಮಾಡಿದೆ, ಅಯ್ಯೋ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನಾನು ಪಾಪ ಮಾಡಿದೆ, ವ್ಯಭಿಚಾರ ಮಾಡಿದೆ.
ಮನಸ್ಸಿನಲ್ಲಿ ಒಂದು ಹೋರಾಟ ಪ್ರಾರಂಭವಾಗ್ತದೆ. ಅವನು ದೇವರ ಮುಂದೆ ಕುಳಿತುಕೊಳ್ಳುವವರೆಗೂ, ದೇವರ ಮುಂದೆ ತನ್ನ ಪಶ್ಚಾತ್ತಾಪವನ್ನು ಪ್ರಕಟಿಸುವವರೆಗೂ ಅವನಿಗೆ ಸಮಾಧಾನವಿರುವುದಿಲ್ಲ, ಅವನಿಗೆ ನೆಮ್ಮದಿ ಇರುವುದಿಲ್ಲ. ಆದ್ದರಿಂದಲೇ ಪ್ರಿಯರೇ, ನಾವು ನೋಡಿ ಪವಿತ್ರ ಬಲಿಪೂಜೆಗೆ ನಾವು ಹೋಗ್ತೇವೆ. ಹೋಗುವ ಮೊದಲ ಪ್ರಾರಂಭದಲ್ಲಿ ನಾವು ಪಶ್ಚಾತ್ತಾಪದ ವಿಧಾನವನ್ನು ನಾವು ನೋಡುತ್ತೇವೆ. ಪಶ್ಚಾತ್ತಾಪ, ಪಾಪ ಪರಿಹಾರ, ಇದರ ಮೂಲಕವಾಗಿ ಬಲಿಪೂಜೆ ಪ್ರಾರಂಭವಾಗುತ್ತದೆ. ಹೀಗೆ ಪ್ರತಿದಿನದ ನಮ್ಮ ಜೀವನವು ಈ ಪಶ್ಚಾತ್ತಾಪದೊಂದಿಗೆ ಪ್ರಾರಂಭವಾಗಬೇಕು. ನನ್ನೆದೆಲ್ಲವನ್ನು ಚಿಂತಿಸಿ ಇಂದು ನಾನು ಪಶ್ಚಾತ್ತಾಪ ಪಟ್ಟು ಕ್ಷಮೆಯಾಚಿಸಿ ನಾನು ಈ ದಿನವನ್ನ ನಾನು ಆರಂಭಿಸಬೇಕು. ಆಗ ಮಾತ್ರ ನಾವು ನಮ್ಮ ಜೀವಿತ ಅವಧಿಯಲ್ಲಿ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಾಧ್ಯ. ರಕ್ಷಕರಾದ ಪ್ರಭು ಯೇಸು ನನ್ನ ಮುಂದೆ ಬರುವಾಗ ನಾನು ಧೈರ್ಯವಾಗಿ ನಿಲ್ಲಲು ಸಾಧ್ಯ. ದೇವರ ಮುಂದೆ ವಾಕ್ಯ ಹೇಳುತ್ತದೆ, ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಮನಸ್ಸು, ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನು ಕದಡದೆ ಇದ್ದರೆ ನೀನು ಶ್ರೇಷ್ಠ. ದೇವರ ಮುಂದೆ ಯಾವ ಕೊರತೆ ಇಲ್ಲದೆ ನಾನು ನಿಂತ್ಕೊಳ್ಬೇಕು. ನನ್ನ ಮನಸ್ಸಾಕ್ಷಿ ದೇವರ ಮುಂದೆ ನಿಂತ್ಕೊಳ್ಳಕ್ಕೆ ಅಂಜಬಾರದು. ಯಾವ ಸಮಯದಲ್ಲಿ ನಾವು ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಸಿದ್ಧರಾಗಿರಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ಪಶ್ಚಾತ್ತಾಪ, ಪಶ್ಚಾತ್ತಾಪ. ವಾಕ್ಯ ಹೇಳ್ತದೆ, ನಾವು ನೋಡ್ತೇವೆ, ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹೇಳ್ತದೆ, ಹರಿತವಾದ ಇಬ್ಬಾಯಿ ಖಡ್ಗವುಳ್ಳವನು ನೀಡುವ ಸಂದೇಶವಿದು, ನಿನ್ನ ನಿವಾಸವನ್ನು ನಾನು ಬಲ್ಲೆ, ಅದು ಸೈತಾನನ ಅಧಿಕಾರ ಸ್ಥಾನ. ಆದರೂ ನೀನು ನನ್ನ ನಾಮವನ್ನ ದೃಢವಾಗಿ ಆಶ್ರಯಿಸಿರುವೆ. ಸೈತಾನನ ಬಿಡಾರವಾದ ನಿನ್ನ ಆ ನಗರದಲ್ಲಿಯೇ ನನ್ನ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನನ್ನು ಕೊಂದು ಹಾಕಿದರು. ನೋಡಿ, ಸೈತಾನನ ನಿವಾಸ ಸ್ವರ್ಗ ನಿವಾಸ. ಸೈತಾನನಿಗೆ ಬೀಡಾರವಾದ ನಿನ್ನ ಆ ನಗರದಲ್ಲಿಯೇ ನನ್ನ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನನ್ನು ಕೊಂದು ಹಾಕಿದರು. ಹರಿತವಾದ ಈ ಬಾಯಿಯ ಖಡ್ಗವುಳ್ಳವನು ನೀಡುವ ಸಂದೇಶ, ನಿನ್ನ ನಿವಾಸ ಸ್ಥಳವನ್ನು ನಾನು ಬಲ್ಲೆ, ಅದು ಸೈತಾನನ ಅಧಿಕಾರ ಸ್ಥಾನ. ಸೈತಾನನ ಅಧಿಕಾರ ಸ್ಥಾನ. ನಾನು ಎಲ್ಲಿ ವಾಸ ಮಾಡಿದ್ದೇನೆ? ನನ್ನ ನಿವಾಸ ಇಲ್ಲಿದೆ. ಅನ್ಯಾಯ, ಅಕ್ರಮ, ದೂಷಣೆ, ನಿಂದನೆ, ಸೇಡು ಮತ್ಸರ, ಹಗೆತನ, ಪಾಪ, ದೇವರ ಆಜ್ಞೆಗಳನ್ನು ಮೀರುವಾಗ ನಾನು ಎಲ್ಲಿರುತ್ತೇನೆ? ಸೈತಾನನ ಅಧಿಕಾರ ಸ್ಥಾನದಲ್ಲಿ ನಾನು ನಿಂತಿರುತ್ತೇನೆ. ನೀತಿವಂತನಾಗಿರುವವನನ್ನೇ ಕೊಂದಿರುವಾಗ ಅನೀತಿವಂತನಾಗಿರುವ ನನ್ನನ್ನು, ನಿನ್ನನ್ನು ಕೊಲ್ಲದಿರಲು ಸಾಧ್ಯವೇ? ಕೊಲೆಗೆ ಈಡಾಗದೇ ಇರಲು ಸಾಧ್ಯವೇ? ರಕ್ಷಕರಾದ ಪ್ರಭು ಯೇಸು ನಿನ್ನ ಮುಂದೆ ಒಂದು ದಿನ ಬರುವಾಗ ನಾನು ಒಡೆದು ಹೋಗುತ್ತೇನೆ. ಆತನ ಮುಂದೆ ನಿಂತು ನನ್ನ ಪಾಪಗಳ ಪಟ್ಟಿಯನ್ನು ತೆರೆಯುವಾಗ ನಾವು ಒಡೆದು ಹೋಗುತ್ತೇವೆ. ಆತನ ಮುಂದೆ ನಿಂತು ನಾವು ನಮ್ಮ ಕೊರತೆಗಳನ್ನ, ನಮ್ಮ ಎಲ್ಲ ಪಾಪಗಳನ್ನ ನೆನಪಿಗೆ ತಂದುಕೊಳ್ಳುವಾಗ ಒಡೆದು ಹೋಗುತ್ತೇವೆ. ಇಂದಿಗೂ ಸಹ ನೋಡಿ ಪ್ರಿಯರೇ, ನಾನು ಹೇಳಿದಂತಹ ಮಾತು ನೀವು ಧ್ಯಾನಿಸಿರಬಹುದು. ರಕ್ಷಕರಾದ ಪ್ರಭು ಯೇಸು ಒಂದು ದಿನ ನಿನ್ನ ಮುಂದೆ ಬಂದಾಗ ನೀನು ಒಡೆದು ಹೋಗುವೆ. ಪ್ರಿಯರೇ, ಆ ಒಂದು ದಿನವೇ ಈ ದಿನ, ಈ ಕ್ಷಣ ಯೇಸು ನಿನ್ನ ಮುಂದೆ ಇದ್ದಾರೆ. ಈ ಕ್ಷಣ ಯೇಸು ನನ್ನ ಮುಂದೆ ಇದ್ದಾರೆ, ನನ್ನ ಮುಂದೆ ನಿಂತಿದ್ದಾರೆ. ನಾನು ಯೇಸುವಿನ ಮುಂದೆ ಇದ್ದೇನೆ. ಆದರೆ ನಾನು ಯೇಸುವಿನ ಮುಂದೆ ನಿಲ್ಲಲು ಯೋಗ್ಯನಾಗಿದ್ದೇನಾ? ನಾನು ಯೇಸುವಿನ ಮುಂದೆ ಕುಳಿತುಕೊಳ್ಳಲು ಯೋಗ್ಯನಾಗಿದ್ದೇನಾ? ಯೇಸುವಿನ ಮುಂದೆ ಮಂಡಿರಲು ಯೋಗ್ಯನಾಗಿದ್ದೇನೆ? ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಪಾಪಗಳು ನಮ್ಮನ್ನು ಕದಡುತ್ತಾ ಇದೆ. ನಿನ್ನ ಪಾಪಗಳು ನಿನ್ನನ್ನು ಕದಡುತ್ತಾ ಇದೆ. ನಾನು ಮಾಡಿದಂತ ಅನ್ಯಾಯ, ಅಕ್ರಮಗಳು ನಮ್ಮನ್ನ ಟೀಕೆ ಪಡಿಸುತ್ತಾ ಇದೆ. ಮನಸ್ಸಾಕ್ಷಿ ಕೊಲ್ಲುತ್ತಾ ಇದೆ.
ನಿಂತುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ, ಪ್ರಾರ್ಥಿಸಲು ಸಾಧ್ಯವಾಗುತ್ತಾ ಇಲ್ಲ. ಮನಸ್ಸಾಕ್ಷಿ ಹೇಳುತ್ತದೆ, ನೀನು ವಂಚಕ, ನೀನು ದ್ರೋಹಿ, ನೀನು ನನ್ನ ಆಜ್ಞೆಗಳನ್ನು ಆಲಿಸಲಿಲ್ಲ, ಪಾಲಿಸಲಿಲ್ಲ ಎಂಬುದಾಗಿ. ಯೇಸು ಈ ಕ್ಷಣವು ನಿನ್ನ ಮುಂದೆ ನಿಂತಿದ್ದಾರೆ, ನನ್ನ ಮುಂದೆ ನಿಂತಿದ್ದಾರೆ. ತಲೆ ಎತ್ತಿ ಯೇಸುವನ್ನು ನೋಡಲು ನನ್ನಿಂದ ಸಾಧ್ಯವೇ? ತಲೆ ಎತ್ತಿ ನೋಡಲು ನನ್ನಿಂದ ಸಾಧ್ಯವೇ? ಎದೆ ಬಡಿದುಕೊಳ್ಳುವ ಸಮಯ, ದೇವರೇ ನಾನು ಪಾಪಿ, ಯೇಸುವೇ ನಾನು ಪಾಪಿ, ನನ್ನನ್ನು ಕ್ಷಮಿಸಿರಿ ಎಂದು ಎದೆ ಬಡಿದುಕೊಳ್ಳುವ ಸಮಯವಾಗಿದೆ. ಆದರೆ ಎಷ್ಟು ಜನ ನಾವು ಎದೆ ಬಡಿದುಕೊಂಡು ನಮ್ಮನ್ನು ನಾವು ಪರಿವರ್ತನೆಗೆ ತೆಗೆದುಕೊಳ್ಳುವಲು ಸಿದ್ಧ ಮಾಡಿದ್ದೇವೆ? ಓ ನನ್ನ ಸಹೋದರ ಸಹೋದರಿ, ಜೀವನದ ಪಯಣವು ಅತಿ ಶ್ರೇಷ್ಠಕರವಾದದ್ದು. ಜೀವನದ ಪಯಣವು ಅತಿ ಶ್ರೇಷ್ಠವಾದದ್ದು. ನಾನು ನನ್ನನ್ನು ಕಂಡುಕೊಳ್ಳುವಂತೆ ಮಾಡುವ ದೇವರ ವಾಕ್ಯದ ಮುಂದೆ ನಾನಿರುವಾಗ, ವಾಕ್ಯದ ಮುಂದೆ ನಾನು ನಿಂತುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ಇಬ್ಬಾಯಿ ಕತ್ತಿಯಂತೆ ಹೊರಟು ಬರುವಂತಹ ದೇವರ ವಾಕ್ಯವು ನನ್ನನ್ನು ನಿನ್ನನ್ನು ಸೀಳುತ್ತದೆ ಎಂಬುದಾದರೆ, ಆ ಇಬ್ಬಾಯಿ ಕತ್ತಿಯೇ ಆಗಿರುವ ಪ್ರಭು ಯೇಸುವಿನ ಮುಂದೆ ನಾನು ನಿಂತುಕೊಳ್ಳಲು ಹೇಗೆ ಸಾಧ್ಯ? ಯೋಚನೆ ಮಾಡಿ ನೋಡು, ನನ್ನ ಜೀವಿತವನ್ನು ಯೋಚನೆ ಮಾಡಿ ನೋಡು ನನ್ನ ಸಹೋದರನೇ, ಸಹೋದರಿಯೇ. ನಾನು ಪ್ರಾಮಾಣಿಕಳೋ, ನಾನು ವಿಶ್ವಾಸಿಯೋ ಅವಿಶ್ವಾಸಿಯೋ, ದೇವರ ಮೆಚ್ಚುಗೆಗೆ ಪಾತ್ರನೋ ಮನುಷ್ಯನ ಮೆಚ್ಚುಗೆಗೆ ಪಾತ್ರನೋ, ಅಥವಾ ಕೇವಲ ವಾಡಿಕೆಯ ಪ್ರಾರ್ಥನೆಗಳು, ಅಥವಾ ಹೃದಯಂತರಾಳದ ಪ್ರಾರ್ಥನೆಗಳು, ಅಥವಾ ದ್ವೇಷ ಮತ್ಸರ ಕೆಡುಕುಗಳು, ಅಥವಾ ಪ್ರೀತಿ ಶಾಂತಿ ಸಮಾಧಾನವೋ, ಯಾವುದಾಗಿದ್ದೇನೆ ನಾನು? ವಾಕ್ಯದ ಸಾಧನವಾಗಿದ್ದೇನೆಯೇ ಅಥವಾ ಸೈತಾನ ಸಾಧನವಾಗಿದ್ದೇನೆಯೇ? ದೇವರ ಕೃಪೆಯಿಂದ ನಾನು ತುಂಬಿದ್ದೇನೆಯೇ ಅಥವಾ ಸೈತಾನ ಕೃಪೆಯಿಂದ ನಾನು ತುಂಬಿದ್ದೇನೆಯೇ? ನನ್ನ ಜೀವನ ಏನಾಗಿದೆ? ದೇವರ ವಾಕ್ಯವು ನನ್ನ ಮುಂದೆ ಇದೆ. ಆ ದೇವರ ವಾಕ್ಯವೇ ರಕ್ಷಕರಾದ ಪ್ರಭು ಯೇಸು. ಆ ರಕ್ಷಕರಾದ ಪ್ರಭು ಯೇಸು ವಾಕ್ಯವಾಗಿ ನನ್ನ ಮುಂದೆ, ನಿನ್ನ ಮುಂದೆ ನಿಂತಿದ್ದಾರೆ. ನನ್ನ ಧ್ವನಿ, ನನ್ನ ಉತ್ತರವೇನು? ರಕ್ಷಕರಾದ ಪ್ರಭು ಯೇಸು ನಿನ್ನ ಮುಂದೆ ಬರುವಾಗ ನೀನು ಒಡೆದು ಹೋಗುವೆ, ಹೌದು. ಅದೇ ರಕ್ಷಕರಾದ ಪ್ರಭು ಯೇಸುವೆ ವಾಕ್ಯವಾಗಿ ಇಂದು ನನ್ನ ಮುಂದೆ, ನಿನ್ನ ಮುಂದೆ ಇದ್ದಾರೆ. ಇಬ್ಬಾಯಿ ಕತ್ತಿಯಂತೆ ನನ್ನ ಮುಂದೆ, ನಿನ್ನ ಮುಂದೆ ಇದ್ದಾರೆ. ಸೀಳಿ ಹೋಗುತ್ತಾ ಇದ್ದೇವೆ. ಅದು ಸೀಳಿ ಹೋಗುತ್ತಾ, ನಮ್ಮನ್ನು ಸೀಳಿ ಬಿಡುತ್ತಾ ಇದೆ. ವಾಕ್ಯವನ್ನು ಕೇಳಲು ಅವಿತುಕೊಳ್ಳುತ್ತಾ ಇದ್ದೇವೆ. ವಾಕ್ಯವನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಳ್ಳುತ್ತಾ ಇದ್ದೇವೆ. ವಾಕ್ಯವನ್ನು ಕೇಳಲಾರದೆ ವಾಕ್ಯವನ್ನು ತಿರಸ್ಕರಿಸುತ್ತಾ ಇದ್ದೇವೆ. ಕೇವಲ ನಮ್ಮನ್ನು ಹೊಗಳುವ ವಾಕ್ಯಗಳು, ಕೇವಲ ಸ್ತುತಿಸುವ ವಾಕ್ಯಗಳು, ಕೇವಲ ಜನರ ಮುಂದೆ ಕೈ ಚಪ್ಪಾಳೆ ತಟ್ಟುವ ವಾಕ್ಯಗಳನ್ನೇ ಆರಿಸಿಕೊಳ್ಳುತ್ತಾ ಇದ್ದೇವೆ. ನನ್ನ ಹೃದಯವನ್ನು ಸೀಳುವ ವಾಕ್ಯವನ್ನು ಆರಿಸಿಕೊಳ್ಳುತ್ತಾ ಇದ್ದೇವಾ? ಅಥವಾ ನಿನ್ನ ಹೃದಯವನ್ನು ಸೀಳುವ ವ್ಯಕ್ತಿಗಳಿಂದ ನಾನು ಹೋಗುತ್ತಾ ಇದ್ದೇನಾ? ಅಥವಾ ನಿನ್ನನ್ನು ಪರಿವರ್ತಿಸುವ ವ್ಯಕ್ತಿಗಳನ್ನು ನಾನು ಪ್ರೀತಿಸುತ್ತಾ ಇದ್ದೇನಾ? ನನ್ನನ್ನು ದೇವರನಿಗೆ ಕರೆದುಕೊಂಡುವ ವಾಕ್ಯದೊಂದಿಗೆ ನಾನು ಪಶ್ಚಾತ್ತಾಪ ಪಡುವ ವಾಕ್ಯದ ಮುಂದೆ ನಾನಿದ್ದೇನಾ? ಚೋಸನ್, ಆಕರ್ಷಿಸುವ ವಾಕ್ಯಗಳಿಂದ ಮಾತ್ರ ನಾನಿದ್ದೇನೆ. ಅದ್ಭುತಗಳ ವಾಕ್ಯದಿಂದ ಮಾತ್ರ ನಾನಿದ್ದೇನೆ. ತಂದೆ ದೇವರು ಈ ಲೋಕಕ್ಕೆ ಬಂದರು, ಅಧಿಕಾರವಾಣಿಯಲ್ಲೇ ಇದ್ದರು. ನೀನು ಹೀಗೆ ಮಾಡಬೇಡ, ನೀನು ಹಾಗೆ ಮಾಡಬೇಡ, ತಪ್ಪು ಮಾಡಬೇಡ, ಮೋಸ ಮಾಡಬೇಡ, ಕಳ್ತನ ಮಾಡಬೇಡ. ಮಿಲಿಟರಿ ಮ್ಯಾನ್ ಆಗಿ ಖಂಡಿಸುತ್ತಲೇ ಇದ್ದರು. ಈ ಖಂಡಿಸುವುದರಿಂದ ಇಸ್ರಾಯೇಲ್ ಜನರಿಗೆ, ಯೆಹೂದ್ಯರಿಗೂ ಆಗಲೇ ಇಲ್ಲ. ದೇವರ ಸ್ವಭಾವ ಖಂಡಿಸುವ ಸ್ವಭಾವ. ಖಡಕ್ ಅಂತ ಹೇಳ್ತಾರಲ್ಲ ಹಾಗೆ. ಏಕ್ಮಾರ್ ದೋತು ಕೂಡ ಯಾರಿಗೂ ಕೇಳಲಾಗಲಿಲ್ಲ, ಯಾರು ಕೇಳಲಿಲ್ಲ. ಎಷ್ಟೋ ಜನ ಪ್ರವಾದಿಗಳನ್ನ ಕರೆದರು, ಯಾರು ಕಿವಿಗೊಡಲಿಲ್ಲ. ಅದಕ್ಕೆ ತಂದೆ ದೇವರು ನಿರ್ಧರಿಸಿದರು, ಅಯ್ಯೋ ನಾನು ಏನಿದ್ರು ಇವ್ರು ಕೇಳ್ತಾ ಇಲ್ಲ. ಯಾಕೆಂದ್ರೆ ತಂದೆ ದೇವರು ತಂದೆಯಾಗಿ ಇದ್ದರು. ತಂದೆ ಯಾವಾಗಲೂ ಕಡಕೆ.
ನೇರವಾಗಿ ಮಾತನಾಡುವವನು ತಂದೆಯ ಸ್ವಭಾವ. ಒಬ್ಬ ಪರಿವರ್ತಿಸುವವನ ಸ್ವಭಾವವು ನೇರವಾಗಿ ಮಾತನಾಡುವ ಸ್ವಭಾವ. ಒಬ್ಬ ನಿಜವಾದ ಸತ್ಯಸಂಧನಾದ ಶುಭ ಸಂದೇಶಕಾರಕ ಖಡಕ್ಕಾಗಿ ಮಾತನಾಡುವವನು ಸ್ವಭಾವ. ಇದನ್ನು ಕಂಡು ಪರಿವರ್ತನೆ ಹೊಂದದೆ ಹೋಗುವಾಗಲೇ ತಂದೆ ದೇವರು ತೀರ್ಮಾನಿಸಿದರು, ನನ್ನ ಮಗನನ್ನು ಕಳುಹಿಸುತ್ತೇನೆ, ಅವನನ್ನು ತಾಯಿಯಾಗಿ ಕಳುಹಿಸುತ್ತೇನೆ, ಪ್ರೀತಿ ಕೊಡುವನಾಗಿ ಕಳುಹಿಸುತ್ತೇನೆ ಎಂಬುದಾಗಿ ತನ್ನ ಮಗನನ್ನು ಕಳುಹಿಸಿದರು. ಆದರೆ ಆ ತಂದೆ ದೇವರ ಮಗನನ್ನು ಸಹ ಸ್ವಾಗತಿಸಲಿಲ್ಲ, ಗೌರವಿಸಲಿಲ್ಲ. ಅವಹೇಳನ ಮಾಡಿದರು, ನಿಂದಿಸಿದರು, ಶಪಿಸಿದರು, ಉಗುಳಿದರು, ಒಡೆದರು, ಚೀಮಾರಿ ಮಾಡಿದರು, ಬೆತ್ತಲೆಗೊಳಿಸಿದರು, ಕೊಂದು ಹಾಕಿದರು. ಪ್ರೀಸಲೋ ಇನ್ನು ಯಾವಾಗ ನಮಗೆ ಬದಲಾವಣೆ? ಇನ್ನೆಂದು ನಮಗೆ ಬದಲಾವಣೆ? ಇಂದು ದೇವರ ವಾಕ್ಯವು ನಮ್ಮ ಮುಂದೆ ಇದೆ. ಭಯವಿದೆಯೇ? ಪರಿವರ್ತನೆ ಇದೆಯೇ? ಇಲ್ಲ. ಇಂದು ವಾಕ್ಯವಾಗಿರುವ ಪ್ರಭು ಯೇಸು ನಮ್ಮ ಮುಂದೆ ಇದ್ದಾರೆ. ವಾಕ್ಯವಾಗಿಯೇ ನಮ್ಮ ಮುಂದೆ ಇದ್ದಾರೆ. ಅದಕ್ಕಾಗಿ ವಾಕ್ಯ ಸೀಳುತ್ತಾ ಇದೆ. ವಾಕ್ಯದ ಮುಂದೆ ಯಾರು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಯಾರಿಗೂ ನಿಂತುಕೊಳ್ಳಲು ಶಕ್ತಿ ಇಲ್ಲ. ಕಾರಣ ಭಯ. ಅದು ನಮ್ಮನ್ನು ಸೀಳುತ್ತದೆ. ಕೆಲವು ಸಲ ದೇವರ ವಾಕ್ಯನ ಕೇಳಲಿಕ್ಕೆ ಭಯ ಪಡುತ್ತೇವೆ. ಕೆಲವು ಸಾರಿ ನೇರವಾಗಿ ದಿಟ್ಟವಾಗಿ ಮಾತನಾಡುವವರ ವಾಕ್ಯಗಳನ್ನು ನಾವು ಕೇಳಲಾಗುವುದಿಲ್ಲ. ಕಾರಣ ನನ್ನನ್ನು ಕುರಿತು ಇದು ನನ್ನನ್ನು ಕುರಿತು ಎಂಬುವಂತಹ ಭಯ, ಹೋರಾಟ, ಚಿಂತನೆ. ಆದ್ದರಿಂದ ನಮ್ಮ ಮನಸ್ಸು ದೇವರ ವಾಕ್ಯವನ್ನು ಕೇಳುವುದನ್ನು ತಿರಸ್ಕರಿಸುತ್ತದೆ, ನಿರಾಕರಿಸುತ್ತದೆ. ನನ್ನ ಸಹೋದರನೇ, ಸಹೋದರಿಯೇ, ರಕ್ಷಕರಾದ ಪ್ರಭು ಯೇಸು ಒಂದು ದಿನ ಬರುವಾಗ ನಾವು ಒಡೆದು ಹೋಗುತ್ತೇವೆ ಎಂಬುವಂಥದ್ದು ನಿಜ ಒಂದು ಮಾತು. ಆದರೆ ಇಂದು ಆ ಯೇಸು ವಾಕ್ಯವಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಇಬ್ಬಾಯಿ ಕತ್ತಿಯಂತೆ ಅರ್ಥವಾಗಿರುವಂತಹ ವಾಕ್ಯವಾಗಿ ನಮ್ಮ ಮುಂದೆ ವಾಕ್ಯವಾಗಿದ್ದಾರೆ. ಆ ವಾಕ್ಯದ ಮುಂದೆಯೇ ನಾವು ನಿಂತುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ಅದು ನಮ್ಮನ್ನು ಸೀಳಿ ಹಾಕುತ್ತಾ ಇದೆ. ಇನ್ನು ರಕ್ಷಕರಾದ ಪ್ರಭು ಯೇಸುವಿನ ಮುಂದೆ ನಿಂತುಕೊಳ್ಳಲು ಸಾಧ್ಯವೇ? ಆಲಿಸೋಣ, ಧ್ಯಾನಿಸೋಣ, ಚಿಂತಿಸೋಣ, ಪಾಲಿಸೋಣ, ಪಶ್ಚಾತ್ತಾಪಿಸೋಣ, ಪರಿವರ್ತನೆಗೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ.